ಕತ್ವಲೆ ಗ್ರಾಮದ ನಮ್ಮ ಗ್ರಾಮದ ಗೌರವಾನ್ವಿತ ಎಲ್ಲ ಮುಖಂಡರುಗಳೇ, ಹಾಲು ಉತ್ಪಾದಕರ ಎಲ್ಲ ಷೇರುದಾರರೇ, ಗ್ರಾಮದ ಹಿರಿಯರೇ, ಮುಖಂಡರುಗಳೇ, ಈ ದಿನ ನತ್ತಬೆಲೆ ಹಾಲು ಉತ್ಪಾದಕರ ಚುನಾವಣೆಯನ್ನು ಹಮ್ಮಿಕೊಂಡಂತೆ ಹಿಂದಿನಿಂದ ನಾವು ನಾಮಪತ್ರಗಳನ್ನು ಸಲ್ಲಿಸುವ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೇವೆ. ಬೆಳಗ್ಗೆ ಎನ್ನಲು ಕೂಡ ನಾವು ಸುಮಾರು 11 ಜನ ನಾಮಪತ್ರಗಳನ್ನು ಸಲ್ಲಿಸಿದ್ದೇವೆ. ಒಂದನೇದಾಗಿ ಎಸ್ ಎನ್ ನಾರಾಯಣ ಸಭಾದ ನಾನು, ನಮ್ಮ ರಾಮಾಂಜಪ್ಪನವರು, ಪೂರ್ಣಿಮವರು, ನಾರಾಯಣಪ್ಪ ಎಂರವರು, ಗುರುಮೂರ್ತಪ್ಪ ಅವರು, ಎಂ ಶ್ರೀನಿವಾಸ್ ಅವರು, ರಾಜಪ್ಪ ಆರ್ ಅವರು, ನರಸಿಂಹಪ್ಪನವರು, ಸಿ ಅಶ್ವಥಪ್ಪನವರು, ಸರಸಮ್ಮನವರು ಮತ್ತು ರಾಘವೇಂದ್ರಪ್ಪನವರು. ನಾವು 11 ಜನ ಇವತ್ತು ಎಲ್ಲ ಕ್ಷೇತ್ರಗಳಿಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಮಹಿಳೆ ಮತ್ತು ಸಾಮಾನ್ಯ ಎಲ್ಲ ಕ್ಷೇತ್ರಗಳು ಕೂಡ ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ಬಹುಶಃ ಗ್ರಾಮಸ್ಥರ ಒಂದು ತೀರ್ಮಾನ ಮತ್ತು ಹಾಲು ಒಕ್ಕೂಟದ ಹಾಲು ಒಂದು ಷೇರು ಹೋಲ್ಡರ್ಸ್ ತೀರ್ಮಾನದಂತೆ ಗ್ರಾಮದಲ್ಲಿ ನಾವೆಲ್ಲ ಕೂಡ ಎನರ್ಮಸ್ಸಾಗಿ ಒಗ್ಗಟ್ಟಾಗಿ ಚುನಾವಣೆಯಲ್ಲಿ ಮಾಡ್ಕೋಬೇಕು ತೀರ್ಮಾನಕ್ಕೆ ಎಲ್ಲ ಗ್ರಾಮದ ಮುಖಂಡರು ಅಶ್ವಥ ಆದಿಯಾಗಿ, ವೆಂಕಟೇಶ್ ಅಣ್ಣ ಆದಿಯಾಗಿ, ಕೃಷ್ಣಪ್ಪ ಅವರು, ನಮ್ಮ ಸೆಕ್ರೆಟ್ರಿ ಗೋವಿಂದಪ್ಪನವರ ಆದಿಯಾಗಿ, ನರಸಿಂಹಪ್ಪನವರು, ವಿಜಯಕುಮಾರು, ಎಲ್ಲ ಗ್ರಾಮದ ಹಿರಿಯರು, ಅಶ್ವಥಪ್ಪ ಆದಿಯಾಗಿ ಎಲ್ಲ ಹಿರಿಯರು ಕೂತ್ಕೊಂಡು ಇವತ್ತು ಒಮ್ಮತವಾಗಿ ನತ್ತಬೆಲೆ ಗ್ರಾಮದಲ್ಲಿ ಯಾವುದೇ ಚುನಾವಣೆ ಇಲ್ಲದೆ ಎಲ್ಲ ಸಮುದಾಯಗಳನ್ನು ಸೇರಿಸಿಕೊಂಡು ಇವತ್ತು ಒಮ್ಮತವಾಗಿ ಆಯ್ಕೆ ಆಗಬೇಕು ಅನ್ನೋ ಒಂದು ಆಸೆಯನ್ನು ಹೊಂದಿದ್ದಾರೆ. ಇದುವರೆಗೂ ಕೂಡ ಯಾರು ನಾಮಿನೇಷನ್ ಬೇರೆಯವರು ಸಲ್ಲಿಸಿಲ್ಲ. ಇನ್ನು 3 ಗಂಟೆವರೆಗೂ ಕಾಲಾವಕಾಶ ಇದೆ. ಒಂದು ವೇಳೆ ನಾಮಿನೇಷನ್ ಸಲ್ಲಿಸಿದ್ರು ಕೂಡ ಅವೆಲ್ಲ ಕೂತು ಮಾತಾಡಿ ಇಲ್ಲಿ ಚುನಾವಣೆಯನ್ನು ಯಾವುದೇ ಚುನಾವಣೆ ಇಲ್ಲದೆ ಮಾಡಬೇಕು ಅಂತ ಗ್ರಾಮಸ್ಥರ ಷೇರು ಹೋಲ್ಡರ್ಸ್ರ ನಮ್ಮ ಅಭಿಪ್ರಾಯ. ಹಾಗಾಗಿ ಇವತ್ತೇನು ಎಲ್ಲರೂ ಒಮ್ಮತ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ನತ್ತಬೆಲೆ ಗ್ರಾಮದ ಎಲ್ಲರಿಗೂ ಹಿರಿಯರಿಗೂ ಕೂಡ ನಾನು ವಿಶ್ವಾಸಪೂರ್ವಕವಾಗಿ, ಮನಸ್ಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಗ್ರಾಮ, ಈ ತಾಲೂಕಿನ ನಮ್ಮ ಗ್ರಾಮ, ನಮ್ಮ ನತ್ತಬೆಲೆ ಗ್ರಾಮ ಈ ತಾಲೂಕಿನ ಕೊನೆಯ ಗ್ರಾಮವಾಗಿದ್ದು, ಬಹುಶಃ ಈ ಗ್ರಾಮ ನೈಋತ್ಯ ಮೂಲೆ ಅಂದರೆ ದೇವಮೂಲೆ ಇರ್ತಕ್ಕಂಥ ಗ್ರಾಮ ಇದೆ. ಈ ನೈಋತ್ಯ ಮೂಲೆ ದೇವಮೂಲೆ ಕ್ಷೇತ್ರಕ್ಕೆ ದೇವಮೂಲೆ ಇದ್ದೇನೆ. ಈ ದೇವಮೂಲೆ ಗ್ರಾಮದಲ್ಲಿ ನಾನು ಕೂಡ ಒಬ್ಬ ಗ್ರಾಮದ ವಾಸಸ್ಥನಾಗಿ ಈ ಗ್ರಾಮದ ಚುನಾವಣೆಯನ್ನು ಇವತ್ತು ಈಗ ನಾವು ಸ್ಪರ್ಧೆ ಮಾಡ್ತಾಯಿದ್ದೀವಿ. ಬಹುಶಃ ಎಲ್ಲರಿಗೂ ಒಳ್ಳೆಯದಾಗ್ತದೆ. ನಾವಿವತ್ತು ಈ ಒಂದು ಡೈರಿಯನ್ನು ಇನ್ನೂ ಹೆಚ್ಚಿಗೆ ಮಾಡಬೇಕು, ಹಾಲು ಉತ್ಪಾದನೆಯನ್ನು ಮಾಡಬೇಕು, ಜೊತೆಗೆ BMCಯನ್ನು ಹಾಕಬೇಕು. ಹೀಗೆ ಹಲವಾರು ಒಂದು ಯೋಜನೆ ಇಟ್ಕೊಂಡಿದ್ದೇವೆ. ಅವೆಲ್ಲವನ್ನು ಕೂಡ ಪೂರ್ಣಗೊಳಿಸ್ತೇನೆ. ಜೊತೆಗೆ ಇವತ್ತು ನಾನು ಈ ಭಾಗದಲ್ಲಿ ಈ ಗ್ರಾಮಕ್ಕೆ ಕೂಡ ನಮ್ಮ ದಾನ ಧರ್ಮ ನಿಧಿ ಅಂತ ಬರ್ತದೆ. ಆ ನಿಧಿಯನ್ನು ಕೂಡ ಇವತ್ತು ಈ ಗ್ರಾಮಕ್ಕೆ ನಾನು ಕೊಡಿಸ್ಕೊಟ್ಟಿದ್ದೇನೆ. ಇದರೊಟ್ಟಿಗೆ ನಾವೆಲ್ಲ ಕೂಡ ಹಾಲು ಉತ್ಪಾದಕರು ನಾವು ಇವತ್ತು ಒಂದು ಪ್ರವಾಸವನ್ನು ಹೊರಟಿದ್ದೇವೆ. 13ರಿಂದ 4 ದಿವಸಗಳ ಕಾಲ ಪ್ರವಾಸ ಹೊರಟಿದ್ದು ಸುಮಾರು 50 ಜನ ಇವತ್ತು ಪ್ರವಾಸದಲ್ಲಿ ಎಲ್ಲ ನಮ್ಮ ಹಾಲು ಉತ್ಪಾದಕರು, ಮುಖಂಡರುಗಳು, ಅಧ್ಯಕ್ಷರೆಲ್ಲ ಕೂಡ ಹೋಗ್ತಾ ಇದ್ದಾರೆ. ಇದರ ಉದ್ದೇಶ ಬೇರೆ ಸ್ಥಳಗಳಲ್ಲಿ ಹೋಗಿ ನಮ್ಮ ಹಾಲು ಉತ್ಪಾದನೆ ಯಾವ ರೀತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತ ತಿಳ್ಕೊಳ್ಳುವಂತಹ ಉದ್ದೇಶದಿಂದ ಪ್ರವಾಸವನ್ನು ಕೈಗೊಂಡಿದ್ದೇವೆ. ಜೊತೆಗೆ ಇವತ್ತು ಎಲ್ಲ ಸೊಸೈಟಿಗಳಿಗೂ ಕೂಡ ಟೇಬಲ್ ಚೇರ್ಸ್ಗಳನ್ನು ಕೊಡ್ತಾಯಿದ್ದೀನಿ, ಮ್ಯಾಟ್ಗಳನ್ನು ಕೊಡ್ತಾಯಿದ್ದೀನಿ. ನಾನು ಈ ಭಾಗದ ಬಗಾಬಡಿ ತಾಲೂಕಿನ ನಿರ್ದೇಶಕರಾದ ಮೇಲೆ ಸಾಕಷ್ಟು ತಾರಣವನ್ನು ಕೊಟ್ಟು ಇವತ್ತು ನೀವು ನೋಡ್ಬೋದು, ಶಿಬಿರ ಕಚೇರಿಯಲ್ಲಿ ಸಿಮೆಂಟ್ ರಸ್ತೆಗಳಾಗ್ಬೋದು, ಕಚೇರಿಯಲ್ಲಿ ನವೀಕರಣ ಮಾಡೋಕ್ಕಾಗ್ಬೋದು, ಬರ್ತಕ್ಕಂಥ ಮಹಿಳೆಯರಿಗೆ ಇವತ್ತು ನಮಗೇನು ಇವತ್ತು ಇನ್ಶೂರೆನ್ಸ್ ಬರ್ತಾಯಿದೆ, ಮೃತಪಟ್ಟ ನಾವು ಇನ್ಶೂರೆನ್ಸ್ ಕೊಡ್ತಕ್ಕಂಥ ಕಾರ್ಯಕ್ರಮ, ಇವೆಲ್ಲವನ್ನು ಸಮಗ್ರವಾಗಿ ಬರ್ತಾ ಇದ್ದೇವೆ. ಇನ್ನು ಮುಂದೆ ಕೂಡ ಈ ಒಂದು ಹೈನುಗಾರಿಕೋದ್ಯಮವನ್ನು ಅಭಿವೃದ್ಧಿಪಡಿಸಲಿಕ್ಕೆ ನಾನು ಖಂಡಿತವಾಗಿ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿ
ಇವತ್ತು ನನ್ನನ್ನು ಈ ಮಟ್ಟಿಗೆ ಬೆಳೆಸಿದಂತಹ ನನ್ನ ಎಲ್ಲ ನತ್ಪೇರಿ ಗ್ರಾಮದ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ.